ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಮಿಡ್ ನೈಟ್ ಆದಂತಹ ಆಪರೇಷನ್ ಸಿಂಧೂರ ಮೂಲಕ ಪಹಲ್ಗಾಮ್ ದಾಳಿಯ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗಿದೆ. ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನ ನಾಮಾವಶೇಷ ಮಾಡಿದೆ ಭಾರತ. 9 ಉಗ್ರ ನೆಲೆಗಳು, ಟಾರ್ಗೆಟ್ ಇದ್ದಂಥದ್ದು 21, ಆದರೆ ಮಿಡ್ ನೈಟ್ 9 ಉಗ್ರರ ನೆಲೆಗಳನ್ನ ಉಡಿಸು ಮಾಡಿದೆ ಭಾರತ. ಇವತ್ತು ಏನೋ ಒಂದು ದಿಟ್ಟ ಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ವಾಯುಪಡೆ ಇವತ್ತು ಏನು ಸ್ಟ್ರೈಕ್ ಮಾಡಿದ್ದಾರೆ ಪಾಕಿಸ್ತಾನ ಮೇಲೆ, ಬಹುಶಃ ಇದು ಅನಿವಾರ್ಯ ಅಂತಲೂ ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಯಾವ ಅಟ್ಟಹಾಸವನ್ನು ಪಾಕಿಸ್ತಾನದವರು ಮತ್ತು ಅವರ ಬೆಂಬಲದಿಂದ ಆಗ್ತಾ ಇರ್ತಕ್ಕಂಥದ್ದು ಅದು ನಾವು ಸಹಿಸಿಕೊಂಡಿರೋಕ್ಕೂ ಕೂಡ ಆಗೋದಿಲ್ಲ. ಆದ್ದರಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಆರ್ಮಿ, ಏರ್ಫೋರ್ಸು, ನೇವಿ ಎಲ್ಲ ಏನೇನು ಕ್ರಮ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ನಮ್ಮ ಬೆಂಬಲ ಇರಬೇಕಾಗ್ತದೆ ಮತ್ತು ಇದನ್ನು ಒಗ್ಗಟ್ಟಿಂದ ನಾವು ಎದುರಿಸಬೇಕಾಗ್ತದೆ. ಯಾಕಂದರೆ ನಮ್ಮ ಒಂದು ಏನು ಕ್ರಿಯೆ ಮಾಡಿದ್ದೀವಿ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಅವರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆದ್ದರಿಂದ ನಾವೆಲ್ಲ ಸಜ್ಜಾಗಬೇಕು. ಯಾಕಂದರೆ ಇದಕ್ಕೆ ಖಂಡಿತವಾಗಿಯೂ ಇಂಥದ್ದು ಒಂದು ಸಂದರ್ಭದಲ್ಲಿ ಆಗಲೇಬೇಕಾಗಿರುವಂಥ ಒಂದು ಸನ್ನಿವೇಶ ಉದ್ಭವ ಆಗಿತ್ತು. ಪಾಪ ಅಮಾಯಕರನ್ನು ಅತ್ಯಂತ ಬರ್ಬರ ಹತ್ಯೆಯನ್ನು ಮಾಡಿ ಒಂದು ಆ ಕೃತ್ಯಗಳು ನೋಡಿದಾಗ ಯಾರೂ ಕೂಡ ಅದನ್ನು ಸಹಿಸಿಕೊಳ್ಳೋದಕ್ಕಾಗಲ್ಲ. ಆದ್ದರಿಂದ ಈ ಆಪರೇಷನ್ ಕಾಶ್ಮೀರದಲ್ಲಿ ಉಗ್ರರು ದಾಳಿ ನಡೆಸಿದ ಪ್ರತಿಯಾಗಿ ಭಾರತ ಈಗ ಆಪರೇಷನ್ ಸಿಂಧೂರ ದಾಳಿ ಮೂಲಕ ಉಗ್ರರ ಅಡುಗುತಾಣಗಳ ಮೇಲೆ ದಾಳಿ ನಡೆಸಿರುವಂಥದ್ದು. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿಯ ಪಕ್ಷದ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ನಮ್ಮ ಜೊತೆಗಿರುವಂಥದ್ದು. ಸರ್, ಫಸ್ಟ್ ನಿಮ್ಮ ಪ್ರತಿಕ್ರಿಯೆ ಸರಿ ಈ ವಾಯು ದಾಳಿ ಬಗ್ಗೆ. ನನಗೆ ನಂಬಿಕೆ ಇತ್ತು, ಬದಲಾದ ಭಾರತ ಉಗ್ರವಾದಿಗಳ ಉಪಟಳವನ್ನು ಸಹಿಸಿಕೊಳ್ಳೋ ಭಾರತ ಅಲ್ಲ. ಪುಲ್ವಾಮಾದಲ್ಲಿ ನಮ್ಮ ಸೈನಿಕರನ್ನು ಬಾಂಬ್ ಸ್ಫೋಟಿಸಿ ಹತ್ಯೆ ಮಾಡಿದಾಗ ನಾವು ಉರಿ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. 6 ವರ್ಷ ತೆಪ್ಪಗಿದ್ರು, ಮತ್ತು ಬಾಲ ಬಿಚ್ಚಿದ್ರು. ಇದು ನೆಟ್ಟಗಾಗದೇ ಇರೋ ಬಾಲ ಕಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇತ್ತು. ವಿಶ್ವಾಸಕ್ಕೆ ತಕ್ಕಂತೆ ನಮ್ಮ ಸೈನ್ಯ ಉತ್ತರ ಕೊಟ್ಟಿದೆ. ಸೈನ್ಯಕ್ಕೆ ಸ್ವಾತಂತ್ರ್ಯವನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸರ್ಕಾರ ಕೊಟ್ಟಿದೆ. ನಾನು ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ, ಸೈನ್ಯಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ವಿ ಆರ್ ಆಲ್ ವಿತ್ ಯು. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಬಾಲ ಕಟ್ ಮಾಡಿ, ಮತ್ತೆ ತಲೆ ಎತ್ತಕ್ಕೆ ಬಿಡಬೇಡಿ. ಭಯೋತ್ಪಾದನೆ ಜಗತ್ತನ್ನು ಕಾಡ್ತಾ ಇದೆ. ಭಾರತದ ಕಡೆಗೆ ಕೆಟ್ಟ ಕಣ್ಣಿನಿಂದ ನೋಡುವಂಥ ಅವ್ರ ದೃಷ್ಟಿಯನ್ನೇ ಕಿತ್ತು ಹಾಕಬೇಕು. ಅದಕ್ಕಾಗಿ ದಿನ ಸಾಯೋದ್ರ ಬದಲಿಗೆ ಒಂದು ಸರಿ ಅವ್ರನ್ನ ಮುಗಿಸ್ಬಿಡಿ. ಸರ್, ಧರ್ಮ ಕೇಳಿ ಹೊಡೆದಂಥ ಉಗ್ರರ ಅಡುಗುತಾಣಗಳ ಮೇಲೆ ದಾಳಿ ನಡೆಸಲಿಕ್ಕೆ ಭಾರತ ಸೈನ್ಯ ಹೆಸರಿಟ್ಟಿರುವಂಥದ್ದು ಆಪರೇಷನ್ ಸಿಂಧೂರ ಅಂತ. ಹಾಂ, ತಾಯಿ ಭಾರತೀಯ ಸಿಂಧೂರವನ್ನು ಅಳಿಸೋದಕ್ಕೆ ಭಾಳ ಜನ ದುರುಳರು ಪ್ರಯತ್ನ ಮಾಡಿದ್ದಾರೆ. ಆದರೆ ಭಾರತದ ಶೌರ್ಯ ಅದು ಶಿವಾಜಿ ರೂಪದಲ್ಲಿ, ಅದು ರಾಣಾ ಪ್ರತಾಪ್ರನ ರೂಪದಲ್ಲಿ, ಗುರು ಗೋವಿಂದ ಸಿಂಹನ ರೂಪದಲ್ಲಿ, ಇಮ್ಮಡಿ ಪುಲಿಕೇಶಿಯ ರೂಪದಲ್ಲಿ, ಹೀಗೆ ಒಂದಲ್ಲ ಒಂದು ರೂಪದಲ್ಲಿ ಭಾರತ ಮಾತೆಯ ಸಿಂಧೂರದ ರಕ್ಷಣೆ ಮಾಡಿದೆ. ಈಗ ತಾಯಿ ಭಾರತೀಯ ಸಿಂಧೂರದ ರಕ್ಷಣೆಗಾಗಿಯೇ ಈ ಸಿಂಧೂರ. ಸರ್, ಪ್ರಧಾನಮಂತ್ರಿಗಳು ಹೇಳಿದಂತೆ ಉಗ್ರರ ಅಡುಗುತಾಣಗಳನ್ನು ಹುಡುಕಿ ದಾಳಿ ನಡೆಸಿರುವಂಥದ್ದು. ಸರ್, ಮಾಡಲೇಬೇಕೇನೋ, ಅವ್ರಿಗೆ ಬಿರಿಯಾನಿ ತಿನ್ನಿಸ್ಬೇಕೇನೋ. ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿತ್ತು, ಮಹಾತ್ಮ ಗಾಂಧೀಜಿಯವರ ಶಾಂತಿ ಮಂತ್ರವನ್ನು. ನಾಗರಿಕರ ನಡುವೆ ಶಾಂತಿ ಇರಬೇಕು, ಶತ್ರುಗಳನ್ನು ಮಟ್ಟ ಹಾಕೋದು ಕೂಡ ಶಾಶ್ವತ ಶಾಂತಿಗೆ ದಾರಿಯಾಗತ್ತೆ. ಶತ್ರುಗಳನ್ನು ಬೆಳೆಸೋದ್ರಿಂದ ಶಾಂತಿ ಸಿಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.